ಪ್ರಜಾಪ್ರಭುತ್ವದ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದಾರೆ, ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಅವರೇ ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸ ಕೂಡ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ಆತಂಕಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳು, ದೇಶದ ಸರ್ಕಾರ ಇದೆ, ಅವರ ವರ್ತನೆಯನ್ನು ನೋಡಿದ್ರೆ ಎಷ್ಟು ಮಟ್ಟಿಗೆ ಇವತ್ತು ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಜುಡಿಷಿಯರಿ ಮೇಲೆ ಪ್ರಭಾವ ಬೀರುವಂಥದ್ದು ಬಹುಶಃ ದೇಶ ಇತಿಹಾಸದಲ್ಲೇ ಆಗಿರಲಿಲ್ಲ. ಎಷ್ಟು ಕೆಟ್ಟದಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ಎಷ್ಟು ಕೆಟ್ಟದಾಗಿ ಇವತ್ತು ಭಾಷಣಗಳು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವತ್ತು ಯಾರಾದ್ರೂ ಪರ ಇದ್ರೆ, ಯಾರಾದ್ರೂ ವಿರುದ್ಧ ಇದ್ರೆ ಅವರನ್ನು ಎಷ್ಟು ಸುಲಭವಾಗಿ ಇವರು ನಮ್ಮ ಇವರಿಗೆ ದೇಶಾಭಿಮಾನ ಇಲ್ಲ, ಇವರು ದೇಶದ್ರೋಹಿಗಳು, ಇವರು ವಿದೇಶಕ್ಕೆ ಹೋಗ್ಲಿ, ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳ್ತಕ್ಕಂಥ ಎಷ್ಟು ಸುಲಭವಾಗಿ ಮಾತಾಡ್ತಾರೆ. ಅದೇ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಒಂದು ಚಿಂತನೆ, ಬಲಪಂಥೀಯವಾದದ ಚಿಂತನೆ ಮತ್ತು ಒಂದು ನಾವು ಹೇಳಿದ್ದನ್ನೇ ಕೇಳಬೇಕು, ನಾವು ಮಾಡಿದ್ದೇ ಸರಿ, ನಾವು ಪ್ರಶ್ನಾತೀತರು, ನಮ್ಮನ್ನು ಯಾರಿಗೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಒಂದು ಮನೋಭಾವ ಇದೆಯಲ್ಲ, ಇದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಎಲ್ಲರಿಗೂ ಕೂಡ ಒಂಥರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಇದಕ್ಕೆ ಇವತ್ತು ತಾವೆಲ್ಲರೂ ವಕೀಲರಿಗೆ ಬಂದಿದ್ದೀರಾ, ನೀವೆಲ್ಲ ನೋಡ್ತಾ ಇರ್ತೀರಾ, ನೀವು ಕೂಡ ದಿನನಿತ್ಯ ನೋಡ್ತೀರಾ ಏನೇನು ಕಾನೂನಿನ ಹೋರಾಟಗಳು ಇರ್ತದೆ ಅಂತ. ಆದರೆ ಸರ್ಕಾರಗಳೇ ಈ ಥರ ತಪ್ಪು ಮಾಡಕ್ಕೆ ಶುರು ಮಾಡಿದ್ರೆ ನಾಳೆ ಮುಂದೆ ಭವಿಷ್ಯದ ಈ ದೇಶ ಏನಾಗ್ಬೋದು? ಇದು ಇವತ್ತು ಚುನಾವಣೆ ತೀರ್ಮಾನ ಆಗಬೇಕಾಗಿರುವಂಥದ್ದು. ಮುಂದಿನ ಭವಿಷ್ಯದಲ್ಲಿ ಈ ದೇಶ ಏನಾಗುತ್ತೆ? ನಾವಿವತ್ತು ಪಾಕಿಸ್ತಾನ ಟೀಕೆ ಮಾಡ್ತೀವಿ. ನೋಡಿ, ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಾಷ್ಟ್ರ, ಅವ್ರು ಬೇರೆ ಧರ್ಮದ ಬಗ್ಗೆ ಅವ್ರ ಸಹನೆ ಇಲ್ಲ, ಅವರು ಭಯೋತ್ಪಾದನೆಗೆ ಎನ್ಕರೇಜ್ ಮಾಡ್ತಾರೆ, ಯಾರ್ಯಾರು ಕಾನೂನನ್ನು ಕೈಯಲ್ಲಿ ತಗೊಂಡು ಕೃತ್ಯಗಳು ಮಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅಂತ ನಾವು ಅವ್ರ ಟೀಕೆ ಮಾಡ್ತೀವಿ. ಭಾರತದ ಬಗ್ಗೆ ಯಾಕೆ ನಮ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಮುಕ್ತ ಅವಕಾಶ ಇದೆ. ಇಲ್ಲಿ ತಮ್ಮ ಸಂಪ್ರದಾಯ ಅನುಸಾರ ಅವರು ಜೀವನ ನಡೆಸ್ಬೋದು. ಮತ್ತು ಇಲ್ಲಿ ಯಾರು ಕೂಡ ಈ ರೀತಿಯಾದಂಥ ಕೃತ್ಯಗಳಿಗೆ ಕೈ ಹಾಕ್ತಕ್ಕಂಥ ರಕ್ಷಣೆ ಕೊಡೋದಿಲ್ಲ ಭಾರತ ಅಂತ ಹೇಳಿ ಒಂದು ರೀತಿ ಆ ಒಂದು ಹಿನ್ನೆಲೆಯಿಂದ ಏನು 70 ವರ್ಷದ ಸಾಧನೆಯಿಂದ ಈ ದೇಶಕ್ಕೆ ಇಡೀ ವಿಶ್ವದಲ್ಲೇ ಭಾರತದ ಬಗ್ಗೆ ಇರ್ತಕ್ಕಂಥ ಗೌರವ. ಆದರೆ ಇವತ್ತು ನೀವು ಹೋಲಿಕೆ ಮಾಡಿ, ನಾವು ಪಾಕಿಸ್ತಾನ ಆ ಥರ ಟೀಕೆ ಮಾಡಿದ್ರೆ ಇಲ್ಲಿ ಇವರು ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ? ಇವರು ನಮ್ಮ ಭಾರತ ದೇಶವನ್ನ ಪಾಕಿಸ್ತಾನ ಅಂತಾರೆ, ಅದೇ ತರ ನಮ್ಮ ಭಾರತ ದೇಶವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬರೀ ಹಿಂದೂಗಳು ಮಾತ್ರ ಇರ್ಬೇಕು, ಇಲ್ಲಿ ಬರೀ ಹಿಂದೂ ಸಂಸ್ಕೃತಿ ಮಾತ್ರ ಇರ್ಬೇಕು, ಇದೇ ತರ ನೀವು ಆಹಾರ ತಿನ್ಬೇಕು, ನೀವು ನಮ್ಮ ಮಾತನ್ನು ಕೇಳಿದವರು ನಿಮ್ಮ ಮೇಲೆ ನಾವು ಎಲ್ಲ ರೀತಿಯ ಹಿಂಸಾತ್ಮಕ ಘಟನೆ ಮಾಡ್ತೀವಿ, ನಿಮ್ಮ ದೌರ್ಜನ್ಯ ಮಾಡ್ತೀವಿ, ನಿಮ್ಮನ್ನ ಹೀಗಾಳಿಸ್ತೀವಿ, ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿಸ್ತೀವಿ ಅಂದ್ರೆ ಇವರು ಕೂಡ ನಮ್ಮ ಹೆಮ್ಮೆ. ಭಾರತ ದೇಶ ಒಂದು ವಿಭಿನ್ನವಾಗಿರ್ತಕ್ಕಂಥ ರಾಷ್ಟ್ರ, ನಮ್ಮ ಹೆಮ್ಮೆ. ಪಾಕಿಸ್ತಾನವನ್ನು ನಾವು ಟೀಕೆ ಮಾಡ್ತೀವಿ. ಆದ್ರೆ ಪಾಕಿಸ್ತಾನ ಯಾವ ತರ ಇದೆ, ಒಂದು ಇಸ್ಲಾಮಿಕ್ ರಾಷ್ಟ್ರ, ಒಂದು ಮೂಲಭೂತವಾದ ರಾಷ್ಟ್ರ ಅಂತ ಏನು ಹೆಸರಿದೆ, ಅದೇ ರೀತಿಯಾಗಿ ನೀವು ನಮ್ಮ ಭಾರತ ರಾಷ್ಟ್ರವನ್ನು ಕನ್ವರ್ಟ್ ಮಾಡಕ್ ಹೋಗ್ತಾ ಇದ್ದೀರಲ್ಲ. ಈ ತರ ಏನಾದ್ರು ಆದ್ರೆ ಈ ದೇಶ ಒಂದಾಗಿರಕ್ಕೆ ಸಾಧ್ಯನೇ ಇಲ್ಲ. ದೇಶ ಛಿದ್ರ ಆಗೋಗ್ತದೆ. ಒಂದ್ಸಲ ನೀವು ಇಂಥ ಶಕ್ತಿಗಳಿಗೆ ನೀವು ಕುಮ್ಮಕ್ಕು ಕೊಟ್ರೆ, ಪಾಕಿಸ್ತಾನ ಏನಾಗಿದೆ, ಯಾಕೆ ಭಯೋತ್ಪಾದನೆ ಮತ್ತು ಇದೆಲ್ಲ ಈ ಟೆರರ್ ಔಟ್ಫಿಟ್ಸ್ ಎಲ್ಲ ಒಂದು ಉತ್ಪಾದನೆ ಆಗಿದೆ? ಯಾಕಂದ್ರೆ ಅವ್ರಿಗೆ ಕುಮ್ಮಕ್ಕು ಕೊಡ್ತಾ ಇದ್ರು ಸರ್ಕಾರ. ನೀವು ಮಾಡಿ, ನೀವು ನಮ್ಮ ಜೊತೆಲಿದ್ದೀವಿ, ಬೇರೆ ಬೇರೆ ಕಾರಣ ಕುಮ್ಮಕ್ಕು ಕೊಡ್ತಾ ಇದ್ರು. ಇವತ್ತು ಅದೇ ತರ ಇಲ್ಲೂ ಕೂಡ ಯಾರು ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿದವರು ಯಾರು, ಕಲಬುರ್ಗಿ ಅವರು ಹತ್ಯೆ ಮಾಡಿದವರು ಯಾರು, ಗೋವಿಂದ್ ಪನ್ಸಾರ್ ಹತ್ಯೆ ಮಾಡಿದವರು ಯಾರು, ದಬೋಲ್ಕರ್ ಹತ್ಯೆ ಮಾಡಿದವರು ಯಾರು, ಯಾವ ಸಂಸ್ಥೆ ಇದನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು, ಇವರ ಹಿನ್ನೆಲೆ ಏನು, ಯಾವ ತತ್ವದ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ? ಸೊ ಈ ತರದ ಚಿಂತನೆ, ಇಂಥ ಒಂದು ಶಕ್ತಿಗಳಿಗೆ ಬೆಳವಣಿಗೆ ಆಗ್ಬಿಟ್ರೆ ದೇಶದಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಇವತ್ತು ಎಲ್ಲರ ಮುಂದೆ ನೀವೆಲ್ಲ ಅಕ್ಲಾಕಿನ ಅವ್ರು ಯಾವ ರೀತಿಯಾಗಿ ಅವನ್ನ ಸಾಯಿಸಿದ್ರು ಗೊತ್ತಿದೆ. ಒಬ್ಬ ಏನೂ ತಪ್ಪು ಮಾಡಿರ್ಲಿಲ್ಲ, ಅವನ ಮನೆಯಲ್ಲಿ ಮಾಂಸ ಇಟ್ಟಿದ್ದ, ಅದು ಕೂಡ ಹಸು ಮಾಂಸನೂ ಅಲ್ಲ, ಅದು ಯಾರೋ ಹೇಳಿದ್ದಕ್ಕೋಸ್ಕರ ಸುಳ್ಳು ಆಪಾದನೆ ಮೇಲೆ ಅವ್ನು ಹೋಗಿ ಅವನಿಗೆ ಮರ್ಡರ್ ಮಾಡಿದ್ರು. ಪಾಪ ಅವನ ತಮ್ಮ ದೇಶದ ರಕ್ಷಣಾ ಪಡೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ನು, ಅವನ ತಮ್ಮ ಅವನ ಮನೆಗೆ ಹೋಗಿ ಹತ್ಯೆ ಮಾಡಿದ್ರೆ, ಯಾಕಂದ್ರೆ ಧೈರ್ಯ ಅವರಿಗೆ ನಾವು ಮಾಡ್ಬೋದು ಇದು ಅಂತ ಆ ಮನಸ್ಥಿತಿ ಬಂದಿದೆಯಲ್ಲ, ಅದು ಬಹಳ ಡೇಂಜರ್. ಅದೇ ಭಯಾನಕವಾಗಿರ್ತಕ್ಕಂಥದ್ದು. ಇವತ್ತು ಮಂಗಳೂರಲ್ಲಿ ಎಷ್ಟು ಘಟನೆಗಳಾಯ್ತು, ಯಾರೋ ಪ್ರವೀಣ್ ಪೂಜಾರಿ ಸಾಯಿಸಿದ್ರು, ಇನ್ನೊಬ್ರು ಸಾಯಿಸಿದ್ರು, ಯಾರೋ ಸಾಯಿಸಿದ್ರು. ಯಾಕಂತ ಹೇಳಿದ್ರೆ ಅವ್ರಿಗೆ ಬಜರಂಗ ದಳ ಇವರೆಲ್ಲ ಏನ್ ಮಾಡ್ತಾರೆ, ಕಾನೂನು ಕ್ರಮ ತಗೊಳ್ಬೋದು. ನಮ್ಗೆ ಯಾರು ಕೂಡ ಹಿಡಿಯಂಗಿಲ್ಲ. ನಾವು ಮಾಡ್ತಾ ಇರೋದು ಒಂದು ಧರ್ಮದ ಕೆಲಸ ಅಂತ ಅವ್ರ ಭಾವನೆ. ನಾವು ದೇಶ
ಬಂದಿದೆ. ದೇವರ ಹೆಸರು ಕೊಟ್ಟು ಸಾಯಿಸ್ತಾರೆ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಜನರನ್ನು ಕೊಂದಾಕ್ತಾರೆ. ಏನಿದೆ ಅರ್ಥ ಆಗಿದೆ? ಸೊ ಇದನ್ನ ನೋಡಿ, ಈ ರೀತಿಯಾದಂಥ ಚಿಂತನೆ ವಿರುದ್ಧ ಇವತ್ತು ನಾವು ಹೋರಾಟ. ಅದಕ್ಕೇನೆ ನಾವು ಇವತ್ತು ಕಾನೂನು, ನೀವೆಲ್ಲ ಎಜುಕೇಟೆಡ್ ಜನ ಇದ್ದೀರ, ನೀವು ಎಲ್ಲರಿಗೂ ಕೂಡ ಹೇಳಬೇಕು, ನೀವು ಪ್ರಚಾರ ಕೊಡಬೇಕು, ನೀವು ಮಾತಾಡಬೇಕು. ಇದೇ ತರ ದೇಶ ನಡ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗ್ತೀವಿ? ಚುನಾವಣೆ ತೀರ್ಮಾನ ಆಗ್ತದೆ. ಈ ಭಾರತ ದೇಶದ ಭವಿಷ್ಯ ಇದುವರೆಗೂ ಆಗಿರ್ತವೆ ಚುನಾವಣೆಗಳೇ ಬೇರೆ, ಈ ಚುನಾವಣೆನೇ ಬೇರೆ. ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಏನಾದರೂ ಇದೇ ಸರ್ವಾಧಿಕಾರ ಕೋಮುವಾದ ಸರ್ಕಾರ ದೇಶಕ್ಕೆ ಬಂದ್ರೆ ನಾಳೆ ಯಾರನ್ನೂ ಕೂಡ ಬಿಡೋದಿಲ್ಲ. ಇವರು ಎಲ್ಲರನ್ನೂ ಕೂಡ ಮುಗಿಸ್ಬಿಡ್ತಾರೆ. ಯಾರು ಕೂಡ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಪಾಪ ನಮ್ಮ ಮಾಧ್ಯಮಗಳು ತುಂಬಾ ಅವ್ರಿಗೆ ಸಹಕಾರ ಕೊಡ್ತಾರೆ. ನಾಳೆ ಅದೇ ಮಾಧ್ಯಮದವರು ಇವ್ರ ವಿರುದ್ಧ ಏನಾದ್ರು ಬರೀಲಿ, ನಾಳೆ ಗೊತ್ತಾಗ್ತದೆ ಅವ್ರಿಗೆ ಯಾವ ರೀತಿಯಾಗಿ ಅವ್ರನ್ನ ಕ್ರಮ ತಗೊಳ್ತಾರೆ ಅಂತ. ಕೆಲವು ಮಾಧ್ಯಮಗಳು ಈ ತರ ಮಾಡಿದ್ರು, ಟೀಕೆಗಳನ್ನ ಮಾಡಿದ್ರು, ಸರಿಯಾದ ಟೀಕೆಗಳು ಮಾಡಿದ್ರು, ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ರು, ಸಿಬಿಐನ ಕಳಿಸ್ಕೊಟ್ರು, ಬೇರೆ ತರ ಅವ್ರ ಮೇಲೆ ಅವ್ರನ್ನ ಎಲ್ಲ ರೀತಿಯ ಹಿಂಸೆ ಕೊಡ್ತಕ್ಕಂಥದ್ದು ಮಾಡಿದ್ರು. ಇವತ್ತು ನಮ್ಗೆ ಭಯ ಆಗ್ತಾ ಇದೆ. ಮಾಧ್ಯಮದವರು ಕೂಡ ಮಾತಾಡ್ತಾ ಇಲ್ಲ. ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ಹಿಂಸಾತ್ಮಕ ಘಟನೆ ನಡೀತಾ ಉಂಟು. ಭಯಭೀತಿ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದೆ. ಇದಕ್ಕೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ, ನೀವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಯಾಕೆಂದ್ರೆ ನೀವು ಕಾನೂನು ವಕೀಲರಾಗಿದ್ರು ಕೂಡ ನೀವು ಬಂದಿರೋದು ಯಾಕೆ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷ ಇರ್ತೀರಾ. ಕಾಂಗ್ರೆಸ್ ಪಕ್ಷ ಇರುವಂಥದ್ದು ನಮ್ದೇನೇ ಅಧಿಕಾರ ಬರಲಿ ಬಿಡಿ, ಅಧಿಕಾರ ಮುಖ್ಯ ಅಲ್ಲ. ನಮ್ದೇ ಕೇಂದ್ರ ಸರ್ಕಾರ ಬರಬೇಕು ಅಂತ ಏನಿಲ್ಲ, ನಾವೇ ಪ್ರಧಾನಮಂತ್ರಿ ಆಗಬೇಕು ಅಂತ ಏನಿಲ್ಲ. ಮುಖ್ಯ ಏನಿದೆ ಅಂತ ಹೇಳಿದ್ರೆ ಈ ಕೆಟ್ಟ ಒಂದು ಸರ್ಕಾರವನ್ನ, ಈ ಕೆಟ್ಟ ಚಿಂತನೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದೇ ನಮ್ಮ ಮೂಲವಾದಂತಹ ಒಂದು ಕರ್ತವ್ಯ, ನಮ್ಮ ಮೂಲವಾದ ಜವಾಬ್ದಾರಿ. ಅದನ್ನು ನಾವು ಮಾಡಬೇಕು, ಅದಕ್ಕೆ ನಾವು ಸಜ್ಜಾಗಬೇಕು.